ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಾಯಿ ಕಡುಬು. ತೆಂಗಿನಕಾಯಿಯಂತ್ರ ಹಸಿಕಾಯಿಯಂತ್ರ ಮಾಡುವಂತಹ ಕಡುಬು ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು, ಸ್ವಲ್ಪ ಅಂದರೆ ಒಂದು ಚಮಚದ ಮೇಲಷ್ಟು ತುಪ್ಪ ಹಾಕಿದ್ದೇನೆ. ನೋಡಿ, ನೋಡ್ತಾ ಇದ್ದೀರಾ, ಅದು ಕರಗ್ತಾ ಇದ್ದ ಹಾಗೆಯೇ ನಾನಿಲ್ಲಿ ಬೆಲ್ಲವನ್ನು ಹೆಚ್ಚು ಕಡಿಮೆ ನಾನಿಲ್ಲಿ 3/4 kg ಬೆಲ್ಲವನ್ನು ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂದರೆ 3/4 kgಯಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಕೆಜಿಗೆ ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲವನ್ನು ಜಜ್ಜಿಕೊಂಡು ಆ ತುಪ್ಪದಲ್ಲಿ ಹಾಕ್ಕೊಂಡು ಆ ತುಪ್ಪವನ್ನು ಏನು ಮಾಡ್ತಾ ಇದ್ದೀನಿ, ಕರಗಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಅದೇನು ಆಣ ಬರಬೇಕು, ಉಂಡೆ ಕಟ್ತಾ ಇಲ್ಲ. ನಾವು ಕಾಯಿ ಕಡುಬು ಮಾಡ್ತಾ ಇರೋದ್ರಿಂದ ನೀರು ಹಾಕ್ತಾ ಇಲ್ಲ. ನೀರು ಹಾಕಿದರೆ ಬೇಗ ಕಾಯಿ ಕಡುಬು ಒಳಗಡೆ ಸ್ಮೆಲ್ಲು ಆಗುತ್ತೆ, ಅದು ಹೂರ್ಣ. ಆಮೇಲೆ ಬೇಗ ಭಾಳಷ್ಟು ದಿವಸ ನಮಗೆ ತಾಳ್ಕೆನೂ ಕೂಡ ಬರುವುದಿಲ್ಲ. ನೋಡಿ, ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು 8 ಕಾಯಿಯನ್ನು ತೊಗೊಂಡಿದ್ದೆ. ಯಾಕಂದರೆ ನಮ್ಮ ಮನೇಲಿ ರುದ್ರಾಭಿಷೇಕ ಮಾಡಿಕೊಂಡು ಕಾಯನ್ನು, ರುದ್ರಾಭಿಷೇಕದ ಕಾಯಿ ಹೊಡೆದಿದ್ರು. ಕಾಯಿ ಇದು ಕುಮಟಾ ಕಾಯಿ ಏನಿರಲಿಲ್ಲ, ಈ ಕಡೆ ನಮ್ಮ ಹುಬ್ಳಿ ಧಾರವಾಡ ಸೈಡ್ ಸಿಗುತ್ತಲ್ಲ ಆ ಥರದ ಕಾಯಿನೇ ಇತ್ತು. ಒಂದು 8 ಕಾಯಿ ಪೂರ್ತಿನ ಒಂದು ಸ್ವಲ್ಪ ತುರ್ಕೊಂಡೆ, ಒಂದು ಸ್ವಲ್ಪ ತುರಿದೆ, ಇನ್ನೊಂದು ಸ್ವಲ್ಪ ಹೆರ್ಚ್ಕೊಂಡೆ, ಹೆರ್ಚು ಮುಳ್ಳಿನಿಂತ್ರ. ಈ ರೀತಿಯಾಗಿ ಇಷ್ಟು ಕಾಯಿನ ಏನು ಮಾಡಿದೆ, ತುರ್ಕೊಂಡಿದ್ದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು, ಆ ಒಂದು ಕುದಿತಾ ಇರುವಂತಹ ಬೆಲ್ಲದಲ್ಲಿ ಆ ತುರಿದಿಟ್ಕೊಂಡಂತಹ ಕಾಯಿ ತುರಿನ ಹಾಕಿ ಈ ರೀತಿ ಆ ಕಾಯಿ ನೀರು ಬಿಡುತ್ತೆ. ಹಸಿ ಕಾಯಿ ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಆ ನೀರಿನ ಪ್ರಮಾಣ ಎಲ್ಲ ಹೋಗೋ ತನಕ ಸ್ವಲ್ಪ ನಾವೇನು ಮಾಡಬೇಕಾಗತ್ತೆ, ನಿಧಾನ ಉರಿ ಒಳಗಡೆ ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಮೇಲಿನ ಮೇಲೆ ಸ್ವಲ್ಪ ಕೈಯಾಡಿಸ್ತಾನೂ ಇರಬೇಕಾಗತ್ತೆ. ಏಕೆಂದರೆ ಬೇಗ ತಳ ಕೂಡ ಏನಾಗುತ್ತೆ, ಹಿಡಿಯುತ್ತೆ ಕೊಬ್ಬರಿ ಇರೋದ್ರಿಂದ. ನಾನಿಲ್ಲಿ ಒಂದು 7-8 ಏಲಕ್ಕಿನ ಸಕ್ಕರೆ ಹಾಕಿ ಪುಡಿ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನೂ ಎಲ್ಲ ಕಡೆನೂ ಫ್ಲೇವರ್ ಹತ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಅದಕ್ಕೆ ಒಂದು 7-8 ಏಲಕ್ಕಿನ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡಿದ್ದೀನಿ. ಆ ರೀತಿ ಆಗಿರೋದ್ರಿಂದ ಈಗ ನೀರಿನ ಪ್ರಮಾಣ ಎಲ್ಲ ಏನಾಗಿದೆ, ಹೋಗಿದೆ. ಆಗ ನಾನು ಇಳಿಸ್ಕೊಂಡಿದ್ದೀನಿ ಕೂಡ ಇದನ್ನು. ನೋಡಿ, ಈಗ ಅದು ಆರ್ಕೊಂಡ್ಮೇಲೆ ಏನಾಗಿರುತ್ತೆ ಅಂದರೆ ಈ ರೀತಿ ತಳದಲ್ಲಿ ಅದರ ಮೆತ್ತಗಾಗಿ ಉಳಿದಿರುತ್ತೆ. ನಾನು ಇವಾಗ ಒಂದು ಅರ್ಧ kgಯಷ್ಟು ಮೈದಾ ಹಿಟ್ಟನ್ನು ಕಲಗಿಸ್ಕೊಳ್ತಾ ಇದ್ದೀನಿ. ಅರ್ಧ kgಯಷ್ಟು. ನೋಡಿ, ಇವಾಗ ಇದಕ್ಕೆ ಕಾಸಿದ ಎಣ್ಣೆಯನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಸಿದ ಎಣ್ಣೆ ಹಾಕೋದ್ರಿಂದ ಗರಿ ಗರಿಯಾಗಿ ಕಡುಬುಗಳು ಬರ್ತವೆ. ಅದೇ ರೀತಿ ನೋಡ್ರಿ, ಇಲ್ಲಿ ಒಂದು 4-5 ಸ್ಪೂನ್ ಅಷ್ಟಾದ್ರೂ ಕಾಸಿದ ಎಣ್ಣೆಯನ್ನು ನಾವೇನು ಮಾಡಬೇಕಾಗುತ್ತೆ, ಆ ಹಿಟ್ಟಿಗೆ ಹಾಕೋಬೇಕಾಗುತ್ತೆ. ಯಾವುದೇ ಕರ್ಚಿಕಾಯಿ ಮಾಡಲಿ, ಕಡುಬು ಮಾಡಲಿ, ಈ ರೀತಿ ಹಾಕ್ಕೊಂಡಾಗ ಸಾಫ್ಟ್ ಆಗಿರೋದ್ರಿಂದ ಬೇಗ ಭಾಳ ಜಗಿಬೇಕು ಅನ್ನೋಷ್ಟೆಲ್ಲ ಇರೋದಿಲ್ಲ, ಕಡ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ನಾನಿಲ್ಲಿ ಎಣ್ಣೆ ಹಾಕಿ ಮತ್ತು ನೀರು ಹಾಕಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೋತೀನಿ. ಯಾವ ರೀತಿ ಅಂದರೆ ನಾವು ಕರ್ಚಿಕಾಯಿ ಮಾಡ್ತೀವಲ್ಲ, ಸೇಮ್ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಆಗಿದೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗ ಹೂರ್ಣ ಆರ್ಕೊಂಡಿದೆ. ಒಂದು 4-5 ತಾಸು ಬಿಟ್ಟರೆ ನೀಟಾಗಿ ಆರ್ಕೊಳ್ಳುತ್ತೆ. ಇಲ್ಲ, ಒನ್ ಡೇ ಮಾಡಿಟ್ಕೊಂಡು ಇನ್ನೊಂದು ಡೇನು ಕರ್ಚಿಕಾಯಿನ ಮಾಡ್ಕೋಬೋದು. ಇದನ್ನು ಎಲ್ಲನೂ ಒಂದೇ ದಿವಸ ಮಾಡೋದಂದರೆ ಕಷ್ಟ ಕೂಡ ಅನಿಸುತ್ತೆ. ನೈಟೆಲ್ಲ ಅದನ್ನು ಹೂರ್ಣ ರೆಡಿ ಮಾಡ್ಕೊಂಡು ಮರು ದಿವಸ ಬೇಗ ಕೂಡ ಮಾಡ್ಕೋಬೋದು. ಇಲ್ಲ, ಆಗಿಂದಾಗೆ ಮಾಡೋದಾದರೆ ಆ ಪಾತ್ರೆನ ಸ್ವಲ್ಪ ನೀರಲ್ಲಿ ಇಟ್ಟರೆ ಬೇಗ ತಣ್ಣಗೆ ಕೂಡ ಆಗೋಗುತ್ತೆ. ಈಗ ನಾನು ಕಣಕದಿಂದ ಆ ಒಂದು ಉರುಳಿಯನ್ನು ಹರ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕರ್ಚಿಕಾಯಿ ಎಲೆಗಳನ್ನು ಹಾಕೊಳ್ಳೋದು ಅಂತ ಹೇಳ್ತೀವಿ ನಾವು. ನೋಡಿ, ಈ ರೀತಿಯಾಗಿ ಉದ್ದ ಉದ್ದ ಮಾಡಿ ಏನು ಮಾಡ್ಕೋಬೇಕಾಗತ್ತೆ, ಕರ್ಚಿಕಾಯಿಂದ ಒಂದು ಮಾಡಿ ತುಂಬಕ್ಕೆ, ಅದೇನು ಹೂರ್ಣ ಮಾಡ್ಕೊಂಡಿದ್ದು ತುಂಬ್ಕೊಳ್ಳಿಕ್ಕೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದೊಂದನ್ನೇ ನಾನೇನು ಮಾಡ್ಕೊಳ್ತಾ ಇದ್ದೀನಿ, ಆ ಹೂರ್ಣವನ್ನು ತುಂಬಿಕೊಳ್ತಾ ಇದ್ದೀನಿ. ಎಲೆ ನೋಡ್ರಿ, ಬಹಳ ದಪ್ಪನೂ ಆಗಿಲ್ಲ, ತೆಳ್ಳಗೂ ಆಗಿಲ್ಲ. ಕರ್ಚಿಕಾಯಿಗಾದರೆ ತೆಳ್ಳಗಾದರೆ ನಡೆಯುತ್ತೆ. ಈ ಒಂದು ಹೂರ್ಣದ ಕಾಯಿ ಕಡುಬಿಗೆ ಮಾತ್ರ ಸ್ವಲ್ಪ ಎಲೆ ದಪ್ಪ ಇರಬೇಕಾಗುತ್ತೆ. ಈಗ ನಾ ತೋರಿಸಿದ್ನೆಲ್ಲ ಆ ಲೆಕ್ಕದಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಕಾಯಿ ತುರಿ ಏನಾಗುತ್ತೆ, ಆ ಒಂದು ಹಿಟ್ಟು ಎಲೆಗೆ ಹತ್ಕೊಂಡ್ಬಿಡತ್ತೆ. ಅವಾಗ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಒಂದು ಲೆಕ್ಕದಲ್ಲಿ ಅಷ್ಟೇ, ಬಹಳ ತೆಳ್ಳಗೂ ಅಲ್ಲ, ಬಹಳ ದಪ್ಪಗೂ ಅಲ್ಲ, ಆ ರೀತಿಯಾಗಿ ಎಲೆಗಳನ್ನು ಉತ್ಕೋಬೇಕಾಗತ್ತೆ.
ನೋಡಿ ಇವಾಗ ನಾನು ಒಂದು ಸೈಡಲ್ಲಿ ಮತ್ತು ಅಥವಾ ಎರಡು ಸೈಡಲ್ಲಿ ಕೂಡ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಓಪನ್ ಆಗಬಾರ್ದು. ಎಣ್ಣೆಲಿ ಹಾಕಿದಾಗ ಎಣ್ಣೆಲಿ ಓಪನ್ ಆಗಿಬಿಟ್ರೆ ಪೂರ್ತಿ ಎಣ್ಣೆ ಕರ್ಕರಗಾಗಿ ಹೋಗ್ಬಿಡತ್ತೆ, ಎಲ್ಲ ಒಳಗಡೆ ಇರುವಂತಹ ಹೂರಣ ಹೊರಗಡೆ ಬಂದ್ಬಿಡತ್ತೆ. ಹಾಗಾಗಿ ಈ ರೀತಿಯಾಗಿ ಎಲ್ಲ ಕಲಿಸ್ಕೊಂಡಂಥ ಹಿಟ್ಟಿನಿಂದ ಈ ಒಂದು ಹೂರಣವನ್ನು ತುಂಬಿ ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದೊಂದಾಗಿ ಕರಿದು ತೆಗಿತಾ ಇದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಅದೇ ರೀತಿ ಶುಕ್ರ ಗೌರಿ ಪೂಜಾ ಮಾಡ್ತಾ ಇರ್ತೀರಾ, ಅಥವಾ ಯಾವುದೇ ಒಂದು ದೇವ್ರದ ಕಾಯಿಗಳನ್ನು ಚಟ್ನಿನೂ ಮಾಡೋ ಹಾಗಿರಂಗಿಲ್ಲ, ಸ್ವೀಟೇ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಅಂಥ ಟೈಮಲ್ಲಿ ಈ ಥರದ ಕಾಯಿ ಕಡುಬು ತುಂಬ ರುಚಿ ಕೂಡ ಆಗಿರುತ್ತೆ, ಮಾಡ್ಕೊಂಡು ತಿನ್ಬೋದು. ಈ ಒಂದು ಕಡುಬನ್ನು ಕಾಯಿ ಬರ್ಫಿ ಕೂಡ ಮಾಡ್ಕೋಬೋದು. ಇನ್ನೊಂದು ಟೈಮ್ ಕಾಯಿ ಬರ್ಫಿ ಕೂಡ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಕಾಯಿ ಬರ್ಫಿದೇ ಟೇಸ್ಟ್ ಬೇರೆ, ಈ ಒಂದು ಕಾಯಿ ಕಡುಬಿಂದ ಟೇಸ್ಟ್ನೇ ಬೇರೆ ಆಗುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಾನು ಇದನ್ನು ಕರೆದು ತೆಗಿತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ತನಕನೂ ಕರಿಬೇಕಾಗತ್ತೆ, ಡೀಪ್ ಫ್ರೈ ಮಾಡ್ಕೋಬೇಕು. ನಾಳೆ ಗಣಪತಿ ಹಬ್ಬದ್ದು ಕೂಡ ಕಾಯಿಗಳು ಬಂದರೆ ಇದೇ ಥರ ಮಾಡಿಕೊಂಡ್ರೆ ನಮಗೆ ಸ್ವೀಟು ಕೂಡ ತಿಂದಂಗಾಗುತ್ತೆ. ಆ ಕಾಯಿನ ಖಾರಕ್ಕೆ ಕೂಡ ನಾವು ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.